ಹಲೋ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡೋಣ. ಕಾನ್ಸೆಪ್ಟು ಯಾವುದಂದರೆ ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಲಾಸ್ಟ್ ವಿಡಿಯೋದಲ್ಲಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು ತಿಳ್ಕೊಂಡಾಗಿದೆ, ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಪರ್ಟೀಸು ಏನಂತ ಗೊತ್ತಾಗಿದೆ, ಆಮೇಲೆ ಕೆಲವೊಂದು ಎಕ್ಸಾಂಪಲ್ಸ್ ಸಾಲ್ವ್ ಮಾಡಿದೆ. ನಾವು ಯು ಹ್ಯಾವ್ ಟು ವರ್ಕ್ಔಟ್ ದ ಎಕ್ಸಾಂಪಲ್ಸ್ ಆನ್ ದ ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್. ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಸ್ಟಡಿ ಮಾಡಬೇಕಾದ್ರೆ ಎರಡು ವೆಕ್ಟರ್ ಸ್ಪೇಸ್ ಬೇಕು. ಅದನ್ನೇ ವಿ ಮತ್ತು ಡಬ್ಲ್ಯೂ ಅಂತ ಜನರಲ್ ನಾವು ತಗೊಳ್ತಾ ಇದ್ದೇವೆ ಅಲ್ವಾ. ಆ ವೆಕ್ಟರ್ ಸ್ಪೇಸು ಬೇಸಿಸ್ ಆಗಿರಬೇಕು. ಇದು ಬಹಳ ಇಂಪಾರ್ಟೆಂಟ್. ದೋಸ್ ಟು ವೆಕ್ಟರ್ ಸ್ಪೇಸಸ್ ಮಸ್ಟ್ ಬಿ ದಿ ಬೇಸಿಸ್. ದಟ್ ಮೀನ್ಸ್ ಟಿ ಈಸ್ ಎ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ವೆಕ್ಟರ್ ಸ್ಪೇಸ್ ಟು ವೆಕ್ಟರ್ ಸ್ಪೇಸ್ ಡಬ್ಲ್ಯೂ, ಪ್ರೊವೈಡೆಡ್ ದೀಸ್ ಟು ವೆಕ್ಟರ್ ಸ್ಪೇಸ್ ಮಸ್ಟ್ ಬಿ ದಿ ಬೇಸಿಸ್. ಬೇಸಿಸ್ ಅಂದ್ರೆ ಏನು? ವೆಕ್ಟರ್ಸು ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು, ಆಮೇಲೆ ಸ್ಪ್ಯಾನಿಂಗ್ ಇರಬೇಕು. ದಟ್ ಮೀನ್ಸ್ ಇಟ್ ಸ್ಪ್ಯಾನ್ಸ್ ಅ ವೆಕ್ಟರ್ ಸ್ಪೇಸ್. ಓಕೆ, ರೈಟ್. ನೌ I'll write. Let me work out the examples. Let T be a transformation from vector space R2 to R2 defined by T of xy is equal to minus x comma y. ಇಟ್ಕೋಣ. ಇದೇನಿದೆ? T is a transformation, T is a linear transformation from vector space R2 to R2 defined by this condition. ಇವಾಗ ನಾನು ಏನು ಫೈಂಡ್ ಔಟ್ ಮಾಡಬೇಕಾಗಿದೆ? ಈ ಕೊಟ್ಟಿರ್ತಕ್ಕಂಥ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಗೆ ವಾಟ್ ಐ ಹ್ಯಾವ್ ಟು ಫೈಂಡ್ ಔಟ್? ಐ ಹ್ಯಾವ್ ಟು ಫೈಂಡ್ ಔಟ್ ದ ಮ್ಯಾಟ್ರಿಕ್ಸ್. ಓಕೆ, ರೈಟ್. ನಾನು ನಿಮ್ಗೆ ಹೇಳಿದೆ, ಏನಂತ ಹೇಳಿದೆ? ಡೊಮೇನು ಮತ್ತು ರೇಂಜ್ ಎರಡು ಬೇಸಿಸ್ ಆಗಿರಬೇಕು. ಸೊ ನಮಗೆ ಗೊತ್ತಿರೋದಾಗೆ ಇದು ಬೇಸಿಸ್, ನಮ್ಗೆ ಗೊತ್ತಿರೋದ ತುಂಬಾ ಫ್ರೆಂಡ್ಲಿ ಇರ್ತಕ್ಕಂಥ ಬೇಸಿಸ್ ಯಾವ್ದು ಹೇಳಿ? ಯೂನಿಟ್ ವೆಕ್ಟರ್ಸ್. ವಿ ನೋ ದಟ್ ಯೂನಿಟ್ ವೆಕ್ಟರ್ಸ್ are the standard basis. ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಓಕೆ, ದ ಯೂನಿಟ್ ವೆಕ್ಟರ್ಸ್ ಆರ್ ದ ಸ್ಟ್ಯಾಂಡರ್ಡ್ ಬೇಸ್. ಇವಾಗ ಡೊಮೇನ್ R2. ಸೊ ನಾನೇನ್ ಮಾಡ್ತೇನೆ? ಐ ಟೇಕ್ ಟು ಯೂನಿಟ್ ವೆಕ್ಟರ್ಸ್ E1 E2 ಅಂತ ತಗೊಳ್ತೇನೆ. E1, E2. E1 ಅಂದ್ರೆ ಏನು? E1 means the first unit vector. ಯಾವ ರೀತಿಯಲ್ಲಿದೆ ಇದು? 1, 0. E2 second unit vector 0, 1. Range R2, ಅದು R2ನೇ ಇದೆ. ನಾನು ಈ ನೋಟೇಷನ್ ಯೂಸ್ ಮಾಡ್ತೀನಿ, E1 ಡ್ಯಾಶ್, ಜಸ್ಟ್ ಟು ಅವಾಯ್ಡ್ ಕನ್ಫ್ಯೂಷನ್. ಇದನ್ನು E2 ಡ್ಯಾಶ್ ಅಂತ ತಗೊಳ್ತೇನೆ. ವೇರ್ E1 dash same elements, ಅಲ್ಲೇನು ಬದಲಾವಣೆ ಇಲ್ಲ, ಎಲಿಮೆಂಟ್ಸ್ ರಿಮೇನ್ ಸೇಮ್. ಅಂಡ್ E2 dash ವಾಟ್? 0, 1 ಅಂತ ತಗೊಳ್ತೇನೆ. ಇವಾಗ ನಾವು T of E1 ಅಂದ್ರೆ ಏನು? T of 1, 0 ಏನಿದೆ? T of xy, T of x, y ಅಂದ್ರೆ ಮೈನಸ್ ಎಕ್ಸ್ ವೈ. ಹಾಗಾದ್ರೆ ಏನಾಗುತ್ತೆ ಇದು? -1, ಎಕ್ಸ್ ಪ್ಲೇಸ್ ಅಲ್ಲಿ 1 ಇರುತ್ತೆ, y ಪ್ಲೇಸ್ 0 ಇರುತ್ತೆ. ಅಲ್ಲಿ ಮೈನಸ್ ಎಕ್ಸ್ ಇದೆ, ದಟ್ಸ್ ವೈ -1, 0. ಓಕೆ, ನೌ T of E2 ಅಂದ್ರೆ ಯಾವ್ದು ಹೇಳಿ? ಸೆಕೆಂಡ್ ಯೂನಿಟ್ ವೆಕ್ಟರ್ 0, 1. ಒನ್ಸ್ ಅಗೇನ್ ಎಕ್ಸ್ ಪ್ಲೇಸ್ ಅಲ್ಲಿ 0 ಇದೆ, ವೈ ಪ್ಲೇಸ್ ಅಲ್ಲಿ 1 ಇದೆ. ಸೊ ಏನಾಗುತ್ತೆ ಇಲ್ಲಿ? 0, 1 ಆಗುತ್ತೆ. ನೌ ದಿಸ್ ಇಸ್ ನೆಕ್ಸ್ಟ್ ಪಾರ್ಟ್ ಈಸ್ ಇಂಪಾರ್ಟೆಂಟ್. ದಯವಿಟ್ಟು ಗಮನ ಕೊಟ್ಟು ಕೇಳಿ. ನೆಕ್ಸ್ಟ್, I have to express
I have to express -1, 0 as a linear combination of range. That is what this one. Okay. So ನಾನೇನ್ ಮಾಡ್ತೀನಿ ಇವಾಗ, ಏನು ವ್ಯತ್ಯಾಸ ಆಗಲ್ಲ ಇಲ್ಲಿ. -1, 1, 0, 0, 0, 1 ಅಂತ ಬರಿಬಹುದು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಅಲ್ಲಿ? ಸಿಂಪ್ಲಿಫೈ 1, this is -1, 0, so -1, next 0 plus this one 0, again we get same. What is this? -1 E1 dash, or you may write directly this point, and E2 dash. Now finally ಇನ್ನೊಂದಿದೆ, ಯಾವುದು? ಎರಡನೇದು 0, 1, again 0 into E1 dash plus 1 into E2 dash. ಇದಕ್ಕೆ ಫಸ್ಟ್ ರಿಸಲ್ಟ್ ಅಂತ ಹೇಳ್ತೀನಿ, ಇದಕ್ಕೆ ಸೆಕೆಂಡ್ ರಿಸಲ್ಟ್ ಅಂತ ಹೇಳ್ತೀನಿ. ಕೊನೆಯದಾಗಿ ಅಂತಿಮವಾಗಿ ನನಗೇನು ಬರಿಬೇಕಾಗಿದೆ? ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. I will denote it by MT. MT means matrix of a linear transformation. Matrix ನಿಮ್ಗೆ ಗೊತ್ತಿದೆ ಹೇಗೆ ಬರಿಬೇಕನ್ನೋದು. Coefficient of E1 dash in the first column, coefficient of E2 dash in the second column. Coefficient of E1 dash is -1, here 0, here 0, 1. This completes the solution. Okay. Now I will take one more example. Let T is a mapping, I mean T is not, T is a linear transformation from R2 to R3, or you may write it as V2R to V2R, not V2R, I will take V3R now. V3R defined by ಡೊಮೇನ್ ಅಲ್ಲಿ ಎರಡು ಎಲಿಮೆಂಟ್ಸ್ ಇದೆ, XY ಅಂತ ತಗೊಳ್ತೀನಿ. ಡೊಮೇನ್ ಅಲ್ಲಿ ಎರಡು ಎಲಿಮೆಂಟ್ಸ್ ಇದೆ 2, ಐ ವಿಲ್ ಟೇಕ್ X and Y. ರೇಂಜ್ ಅಲ್ಲಿ 3 ಎಲಿಮೆಂಟ್ಸ್ ಇದೆ. ಲೆಟ್ ಮಿ ಯಾವುದಾದ್ರೂ ಒಂದು ತಗೋಣ. ಲೆಟ್ ಮಿ ಟೇಕ್ X plus Y ಅಂತ ತಗೊಳ್ತೀನಿ. ಐ ವಿಲ್ ಟೇಕ್ X plus Y. ನೀವು ಯಾವ್ದು ಬೇಕಂತ ತಗೊಳ್ಳಿ. ಲೆಟ್ ಮಿ ಟೇಕ್ X plus Y. ಇನ್ನೊಂದು X minus Y ಅಂತ ತಗೊಳ್ಳಿ. X minus Y ಅಂತ ತಗೊಳ್ಳಿ. ಇನ್ನೊಂದು 2X plus 1 Y ಅಂತ ತಗೊಳ್ಳಿ. ಏನ್ ಬೇಕಾದ್ರೂ ತಗೊಳ್ಳಿ. ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. V3R 3 ಎಲಿಮೆಂಟ್ಸ್ ಬೇಕು. 3 ಎಲಿಮೆಂಟ್ಸ್ ಯಾವ ಟೈಪ್ ಇದೆ? ಫಸ್ಟ್ ಎಲಿಮೆಂಟ್ ಈಸ್ ಆಫ್ ದ ಫಾರ್ಮ್ X plus Y, ಸೆಕೆಂಡ್ ಎಲಿಮೆಂಟ್ ಈಸ್ ಆಫ್ ದ ಫಾರ್ಮ್ X minus Y, ಅಂಡ್ ಥರ್ಡ್ ಎಲಿಮೆಂಟ್ ಈಸ್ ಆಫ್ ದ ಫಾರ್ಮ್ 2X plus Y ಅಂತ ಇಟ್ಕೊಂಡು, ಒನ್ಸ್ ಅಗೇನ್ ನಮ್ಗೆ ಗೊತ್ತಿರೋದಾಗೆ ಬೇಸಿಸ್ ಆಗಿರಬೇಕು. ಇದು ಬೇಸ್ ಆಫ್ ಎ ವೆಕ್ಟರ್ ಸ್ಪೇಸ್ ಆಗಿರಬೇಕು. ರೇಂಜ್ ಅದು ಆಲ್ಸೋ ದಿ ಬೇಸ್ ಆಫ್ ಎ ವೆಕ್ಟರ್ ಸ್ಪೇಸ್ ಆಗಿರಬೇಕು. ನಮ್ಗೆ ತಿಳಿದಿರುವ ಹಾಗೆ ಒನ್ಸ್ ಅಗೇನ್ ಯೂನಿಟ್ ವೆಕ್ಟರ್ಸ್ ಆರ್ ದಿ ಸ್ಟ್ಯಾಂಡರ್ಡ್ ಬೇಸಿಸ್. ಓಕೆ. ಇವಾಗ ನಾನೇನ್ ಮಾಡ್ತೀನಿ, ಇನ್ V3R ಹಿಯರ್. ಓಕೆ. ಸೊ ಇನ್ V2R domain, I will take 2 unit vectors. E1 1, 0 ಅಂತ ತಗೊಳ್ತೀನಿ. E2 I need only 2 unit vectors. V2 means I need only 2 unit vectors. E2 0, 1 ಅಂತ ತಗೊಳ್ತೀನಿ. Range in V3R in V2R we have these two. In V3R I need 3 unit vectors. First unit vector ನಾನು E1 dash ಅಂತ ತಗೊಳ್ತೀನಿ. I will take the first unit vector as E1 dash. 3 elements ಅಂದ್ರೆ ನಿಮ್ಗೆ ಗೊತ್ತಿದೆ ಹೇಗೆ ತಗೊಳ್ಬೇಕನ್ನೋದು. 1, 0, 0. ಇನ್ನೊಂದು E2 dash 0, 1, 0. ಓಕೆ. ಇನ್ನೊಂದು ಬೇಕು,
ನಾನು E3 ಡ್ಯಾಶ್ ಅಂತ ತಗೊಳ್ತೇನೆ. ಎಲಿಮೆಂಟ್ಸ್ ಹೇಗಿರುತ್ತೆ ನಿಮ್ಗೆ ಗೊತ್ತು. ಫಸ್ಟ್ ಎಲಿಮೆಂಟ್ 0 ಆಗಿರುತ್ತೆ, ಸೆಕೆಂಡ್ ಎಲಿಮೆಂಟ್ 0 ಆಗುತ್ತೆ, ಥರ್ಡ್ ಎಲಿಮೆಂಟ್ 1 ಆಗಿರುತ್ತೆ. ನಾವು ಐ ವಿಲ್ ಕಮ್ ಟು ದಿಸ್ ಕಂಡೀಷನ್. ಏನಿದೆ ಮ್ಯಾಥ್ ಹೇಗಿದೆ ಕಂಡೀಷನ್ ಏನಿದೆ? T of xy equal to x plus y, x minus y to x plus y. Now T of E1, now T of E1 E1 ಏನಿದೆ 1,0. ಓಕೆ 1,0. ಕಂಡೀಷನ್ ಹೇಗಿದೆ ಇಲ್ಲಿ? ಎಕ್ಸ್ ಪ್ಲಸ್ ವೈ ಎರಡು ಎಲಿಮೆಂಟ್ ಏನೇ ಆಡ್ ಮಾಡಬೇಕು. ಎಕ್ಸ್ ಅಂದ್ರೆ 1, ವೈ ಅಂದ್ರೆ 0, ಸರಿನಾ? 1 ಅಂತ ಬರ್ಕೊಳ್ತೀವಿ. ಎಕ್ಸ್ ಮೈನಸ್ ವೈ 1 minus 0, so 1. 2x plus y, I have to multiply this by 2 and add to the second element. ಏನಾಗುತ್ತೆ? 2 ಬರುತ್ತೆ. ಓಕೆನಾ? ನೆಕ್ಸ್ಟ್ ಒನ್ T of E2. T of E2 0,1. Okay. Once again, x plus y 0 plus 1 1. X minus y 0 minus 1 minus 1. Next to 2x plus y. X place ಅಲ್ಲಿ 0 ಇದೆ, y place ಅಲ್ಲಿ 1 ಇದೆ. ಹಾಗಾದ್ರೆ ಏನಾಗುತ್ತೆ ಅಲ್ಲಿ? 1 ಆಗುತ್ತೆ. Okay. This is the first vector and this is the second vector. Now next step, I have to express ದಯವಿಟ್ಟು ಗಮನ ಕೊಟ್ಟು ಕೇಳಿ. I have to express 112. I have to express 112. I mean the vector 112 as a linear combination of what? Linear combination of E1 dash, E2 dash and E3 dash. Linear combination form ಅಲ್ಲಿ ಬರಿಬೇಕು. Linear combination form ಅಂದ್ರೆ ಹೇಗೆ? ಪ್ರತಿಯೊಂದು ವೆಕ್ಟರ್ ಅನ್ನ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂಡ್ ಸಮ್ಮಿಂಗ್, ದಟ್ ಮೀನ್ಸ್ ಆಡಿಂಗ್. ಸೊ ನಾನು ಹೇಗೆ ಬರೀಕೊಳ್ತೀನಿ ಇಲ್ಲಿ? ಹೇಗೆ ಬರೀತೀನಿ ನಾನು ಇಲ್ಲಿ? C1 E1 dash, C2 E2 dash, C3 E3 dash ಅಂತ ಬರ್ಕೊಳ್ತೀನಿ. C1 ಸ್ಕೇಲಾರು ಹಾಗೆ ಇಟ್ಕೊಳ್ತೀನಿ. E1 dash ನಮ್ಗೆ ಗೊತ್ತಿದೆ. E1 dash ಅಂದ್ರೆ ಏನು ಹೇಳಿ? E1 dash ಅಂದ್ರೆ 1 0 0. Okay. C2 as it is, scalar as it is. E2 dash 0 1 0 plus C3 into E3 dash. What is that? 0 0 1 ಅಂತ ಬರ್ಕೊಳ್ತೀನಿ. ಸರಿನಾ? ಇವಾಗ ಗ್ರೂಪಿಂಗ್ ಯಾವ ಟೈಪ್ ಮಾಡ್ಬೋದು ನಿಮ್ಗೆ ಗೊತ್ತಿದೆ. ವೆರಿ ಸಿಂಪಲ್. I have to multiply each element by C1, ಸರಿ ತಾನೆ? And I have to multiply each element of this bracket by C2 and each element of the last bracket by C3 and adding ಅಂದ್ರೆ ಏನು ಹೇಳಿ? all the first elements of C1 into 1, C2 into 0, C3. ಸೊ ಏನು ಬರುತ್ತೆ? C1 ಮಾತ್ರ ಉಳ್ಕೊಳ್ಳುತ್ತೆ, ಸರಿ ತಾನೆ? ನೆಕ್ಸ್ಟ್ ಯಾವುದು? C1 into 0 ಬಿಟ್ಬಿಡಿ. C2 into 1, C2 ಬರುತ್ತೆ ಅಲ್ಲಿ. ನೆಕ್ಸ್ಟ್ ಮೂರು ಆ್ಯಡ್ ಮಾಡಬೇಕು ಇವಾಗ. ಯಾವುದು? C1 into 0 and C2 into 0 and last one ಯಾವುದು ಹೇಳಿ? C3 into 1. So what you'll get here? C3. Okay. Here what you'll get? This side ಏನಿದೆ ಇಲ್ಲಿ? 1 1 2. ಓಕೆನಾ? ನೆಕ್ಸ್ಟ್ ಇದೇ ರೀತಿಯಾಗಿ ಎರಡನೇ ತಗೊಳ್ತೀನಿ. ಇಕ್ವೇಟ್ ಮಾಡಿದಾಗ ಏನಾಗುತ್ತೆ ಹೇಳಿ? therefore C1 equal to 1, C2 is 2, C2 is 1, C1 is 1, equating, and C3 is what? C3 is what? 2. ಅದೇ ರೀತಿಯಾಗಿ ಎರಡನೇ ಪಾಯಿಂಟು, ಎರಡನೇ ವೆಕ್ಟರ್ ತಗೊಳ್ತೀವಿ. 1 1 minus 1. 1 minus 1 1 1 minus 1 1 as a linear combination of what? Linear combination of what? E1 dash, E2 dash,
E3 ಡ್ಯಾಶ್ ಅಂತ ಬರ್ಕೊಳ್ತೀನಿ. ಇವಾಗ ನಾನೇನ್ ಮಾಡ್ತೇನೆ, C1 C2 C3 ಮುಂಚೆ ತಗೊಂಡಿದ್ದೆ. ಇವಾಗ ಐ ಟೇಕ್ ಡಿಫರೆಂಟ್ ಸ್ಕೇಲಾರ್ಸ್ ಬಿಕಾಸ್ ನಮ್ಗೆ ಗೊತ್ತಿದೆ ಫಾರ್ ಗಿವನ್ ಸೆಟ್ ಆಫ್ ವೆಕ್ಟರ್ಸ್ ವಿ ಕ್ಯಾನ್ ಹ್ಯಾವ್ ವೇರಿಯಸ್ ಲೀನಿಯರ್ ಕಾಂಬಿನೇಷನ್ಸ್. ಅಂದ್ರೆ ವೇರಿಯಸ್ ಲೀನಿಯರ್ ಕಾಂಬಿನೇಷನ್ಸ್ ಅಂದ್ರೆ ಸ್ಕೇಲಾರ್ಸ್ ಅನ್ನ ಚೇಂಜ್ ಮಾಡಿದ್ರೆ ಬೇರೆ ಬೇರೆ ರೀತಿಯ ಲೀನಿಯರ್ ಕಾಂಬಿನೇಷನ್ ಬರುತ್ತೆ. ಸರಿ ತಾನೆ? ಇವಾಗ ನಾನೇನ್ ಮಾಡ್ತೇನೆ, D1 E1 ಡ್ಯಾಶ್ ಅಂತ ಬರ್ಕೊಳ್ತೇನೆ, D2 E2 ಡ್ಯಾಶ್ ಅಂತ ಬರ್ಕೊಳ್ತೇನೆ, D3 ವಾಟ್ E3 ಡ್ಯಾಶ್ ಅಂತ ಬರ್ಕೊಳ್ತೇನೆ. ಸರಿ ತಾನೆ? ಇವಾಗ 1 and D1 E1 ಡ್ಯಾಶ್ ನಿಮ್ಗೆ ಗೊತ್ತಿದೆ 1 0 0 D2 ಇಂಟು E2 ಡ್ಯಾಶ್ 0 1 0 D3 ಇಂಟು D3 0 0 1. Okay, next D1 into first unit vector plus D2 into second unit vector plus D3 into third unit vector. This is same as writing D1 D2 D3. ಈ ಕಡೆ ಏನಿದೆ ವೆಕ್ಟರ್ ಯಾವುದು? 1 minus 1 1. Expressing this vector as a linear combination of what? V3R, that is E1 dash E2 dash E3 dash. Therefore D1 ಏನ್ ಬರುತ್ತೆ? D1 ಏನ್ ಬರುತ್ತೆ? 1. D2 ಏನ್ ಬರುತ್ತೆ? ಇಕ್ವೇಟ್ ಮಾಡಿದಾಗ D1 1 ಆಗುತ್ತೆ, D2 minus 1 ಆಗುತ್ತೆ, ಮೇಲೆ D3 ಏನಾಗುತ್ತೆ? 1 ಆಗುತ್ತೆ. ನಾನು ಕೊನೆಯದಾಗ we got the value of C1 C2 C3 D1 D2 D3. Now I have to write the last step. Now I have to write the matrix of a linear transformation. That I'll write here. Finally, ಕೊನೆಯದಾಗಿ ನಾನು ಏನು ಬರಿಬೇಕಾಗಿದೆ? ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. Finally, matrix of a linear transformation and I'll denote it by empty. ಇವಾಗ ಹೇಗೆ ಬರಿಬೇಕು ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಎಷ್ಟಿದೆ? ಇಲ್ಲಿ ಡೊಮೇನ್ 2, ಕೋಡೊಮೇನ್ ರೇಂಜ್ 3. ಅಂದ್ರೆ 2 ಕಾಲಮ್ಸ್ ಆಗಬೇಕು, 3 ರೋಸ್ ಆಗಬೇಕು. ಹಾಗೆ ಹೇಗೆ ಬರಿಬಹುದು ಹೇಳಿ? C1 C2 in the first column, C1 C2 C3 in the first column, D1 D2 D3 in the second column. So the matrix of a linear transformation is like this: C1 C2 C3 D1 D2 D3. 2 columns, 3 rows. Okay, so what is that? 1 1 1 1 2. Next one 1 minus 1 1 minus 1 1. This completes the solution of the example. Okay, ನಾವು ಈ ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ 3 ಟೈಪ್ ಎಕ್ಸಾಂಪಲ್ಸ್ ನೋಡಬಹುದು, 3 ರೀತಿಯಾದಂಥ ಎಕ್ಸಾಂಪಲ್ಸ್ ನೋಡಬಹುದು. ಯಾವುದು ಅಂದ್ರೆ ಮೊದಲೇ ಟೈಪ್ ಅಲ್ಲಿ ಏನಿರುತ್ತೆ, ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಹೇಳಿರ್ತಾನೆ. ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಯೂನಿಟ್ ವೆಕ್ಟರ್ಸ್ ಮಾತ್ರ ಕನ್ಸಿಡರ್ ಮಾಡಬೇಕು. ಓಕೆನಾ? ಎರಡನೇದ್ರಲ್ಲಿ ಏನಾಗುತ್ತೆ, ಒಂದು ಸ್ಟ್ಯಾಂಡರ್ಡ್ ಬೇಸಿಸ್ ಕೊಟ್ಟಿರ್ತಾನೆ, ಅಂದ್ರೆ ಯೂನಿಟ್ ವೆಕ್ಟರ್ಸ್ ಸ್ಟ್ಯಾಂಡರ್ಡ್ ಬೇಸಿಸ್ ಅಂದ್ರೆ ಯೂನಿಟ್ ವೆಕ್ಟರ್ಸ್, ಅದನ್ನು ತಗೊಳ್ಬೇಕು. ಇನ್ನೊಂದು ಬೇಸ್ ಅವ್ರ ಕೊಟ್ಟಿರ್ತಾರೆ, ಯಾವ್ದೊಂದಿರುತ್ತೆ 1 to 1 R2 1 2 ಲೈಕ್ ದಟ್ ಒನ್. ಓಕೆನಾ? ಮೊದಲೇ ಟೈಪ್ ಎಕ್ಸಾಂಪಲ್ ಅಲ್ಲಿ 2 ಸ್ಟ್ಯಾಂಡರ್ಡ್ ಬೇಸಿಸ್ ಆಗಿರುತ್ತೆ. ಅಂದ್ರೆ ಯಾವುದು? ಡೊಮೇನ್ ಮತ್ತು ರೇಂಜ್ ಯೂನಿಟ್ ವೆಕ್ಟರ್ಸ್ ಅಂದ್ರೆ ಅದೇ ಸ್ಟ್ಯಾಂಡರ್ಡ್ ಬೇಸಿಸ್, ನಿಮ್ಗೆ ಗೊತ್ತಿದೆ. ಓಕೆನಾ? ಎರಡನೇ ಟೈಪ್ ಎಕ್ಸಾಂಪಲ್ ಅಲ್ಲಿ ಒಂದು ಡೊಮೇನ್ ಆದ್ರೂ ಆಗ್ಬೋದು, ರೇಂಜ್ ಆದ್ರೂ ಆಗ್ಬೋದು, ಒಂದು ಸ್ಟ್ಯಾಂಡರ್ಡ್ ಬೇಸ್ ಆಗಿರುತ್ತೆ, ಒಂದು ಸ್ಟ್ಯಾಂಡರ್ಡ್ ಬೇಸ್ ಕೊಟ್ಟಿರ್ತಾನೆ. ಸರಿನಾ? ಇನ್ನೊಂದು ಬೇರೆ ಯಾವುದೋ ಒಂದು ಬೇಸ್ ಆಗಿರುತ್ತೆ. ಇನ್ನೊಂದು ಥರ್ಡ್ ಟೈಪ್ ಎಕ್ಸಾಂಪಲ್ ಅಲ್ಲಿ B1 ಮತ್ತೆ B2 ಎರಡು ಬೇರೆ ಬೇಸ್ ಆಗಿರುತ್ತೆ, ಅಂದ್ರೆ ಸ್ಟ್ಯಾಂಡರ್ಡ್ ಇರಲ್ಲ, ಅದು ಬಿಟ್ಟು ಬೇರೆ ಯಾವ್ದು ಇರುತ್ತೆ, K1 K2 K3 L1 L2 L3 ಲೈಕ್ ದಟ್. ಓಕೆ, ಫಸ್ಟ್ ಟೈಪ್ ಎಕ್ಸಾಂಪಲ್ಸ್ ನೋಡಾಗಿದೆ. ಇವಾಗ ಎರಡನೇ ಟೈಪ್ ಎಕ್ಸಾಂಪಲ್ ನೋಡೋಣ. ಎರಡನೇ ಟೈಪ್ ಎಕ್ಸಾಂಪಲ್ ಏನ್ ಮಾಡ್ತೀನಿ ನಾನು, ಐ ಕೀಪ್ ದಟ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಸ್ ಇಟ್ ಈಸ್. ಏನ್ ಚೇಂಜ್ ಮಾಡ್ತೀನಿ ನಾನು? ಐ ವಿಲ್ ಚೇಂಜ್ ಓನ್ಲಿ ದ ಬೇಸಿಸ್. ವಿತ್ ರೆಸ್ಪೆಕ್ಟ್ ಟು ದ ಬೇಸಿಸ್ ಹೀಗೂ ಆಗ್ಬೋದಲ್ಲಿ, ಫೈಂಡ್ ಎ ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್
ದಿಸ್ ಇಸ್ ದ ಎಕ್ಸಾಂಪಲ್. ಅವಾಗ ಏನ್ ತಿಳ್ಕೋಬೇಕು ನೀವು, ನಾವೇನಂತಂದ್ರೆ ದ ಡೊಮೇನ್ ಕೋಡೊಮೇನ್ ನಲ್ಲಿ ರೇಂಜ್ ಅಲ್ಲಿ ಸ್ಟ್ಯಾಂಡರ್ಡ್ ಬೇಸಿಸ್ ಇದೆ ಅಂತ ತಿಳ್ಕೋಬೇಕು. ಅದರ್ವೈಸ್ ಹಿ ವಿಲ್ ಕ್ಲಿಯರ್ಲಿ ಮೆನ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಸ್ಟ್ಯಾಂಡರ್ಡ್ ಬೇಸಿಸ್. ಓಕೆ, ಇವಾಗ ಸೆಕೆಂಡ್ ಅಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಬೇಸ್ ತಗೊಳ್ತೇನೆ, ಇನ್ನೊಂದು L1 L2 L3 ಯಾವ್ದಾದ್ರು ತಗೋಣ. ವಿತ್ ರೆಸ್ಪೆಕ್ಟ್ ಟು standard basis and 3 ಯೂನಿಟ್ ವೆಕ್ಟರ್ಸ್ ತಗೊಳ್ತೀನಿ, ಯಾವುದಾದ್ರೂ ತಗೊಳ್ಳಿ. ಯು ಟೇಕ್ ಎನಿ ವೆಕ್ಟರ್. ನಾನು ಏನು ಮಾಡ್ತೀನಿ, ನಾನು ಇವಾಗ 1 1 0 ಅಂತ ತಗೊಳ್ತೀನಿ, ಇನ್ನೊಂದು 1 -1 1 ಅಂತ ತಗೊಳ್ತೀನಿ, ಆಮೇಲೆ ಇನ್ನೊಂದು ಯಾವ್ದು ತಗೊಳ್ತೀನಿ ಅಂತಂದ್ರೆ 0 1 -1 ಅಂತ ತಗೊಳ್ತೀನಿ. ಓಕೆ, ರೈಟ್. ಈ ಟೈಪ್ ಒಂದು ಸ್ಟ್ಯಾಂಡರ್ಡ್ ಬೇಸಿಸ್, ಇನ್ನೊಂದು ಬೇರೆ ಬೇಸಿಸ್. 1 1 1 0 1 -1 1 and 0 1 -1. Okay, what I have to find out? I have to find out a matrix of a linear transformation. Very simple solution. In V2R B1 ಅಂತ ಡಿನೋಟ್ ಮಾಡ್ಕೊಳ್ತೀನಿ, ಫಸ್ಟ್ ಬೇಸ್. E1 ಓನ್ಲಿ 2 ಯೂನಿಟ್ ವೆಕ್ಟರ್ಸ್, ಬೇಕಾದ್ರೆ ಯಾಕಂದ್ರೆ ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಹೇಳಿದ್ದೀನಿ. ಸೊ E1 E2 ಅಂತ ತಗೊಳ್ತೀನಿ. ವೇರ್ E1 ಅಂದ್ರೆ where E1 first unit vector 1, 0, second unit vector 0, 1 ಅಂತ ತಗೊಳ್ತೀನಿ. B2 ಯಾವುದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಸೊ ಅದನ್ನು ನಾನು ಏನು ಕೆಲಸ ಮಾಡ್ತೀನಿ, ಆಲ್ಫಾ 1 ಅಂತ ಬರ್ಕೊಳ್ತೀನಿ ಮೊದಲನೇ ವೆಕ್ಟರ್ಗೆ, ಎರಡನೇ ವೆಕ್ಟರ್ಗೆ ಆಲ್ಫಾ 2 ಅಂತ ಬರ್ಕೊಳ್ತೀನಿ, ಥರ್ಡ್ ವೆಕ್ಟರ್ಗೆ ಆಲ್ಫಾ 3 ಅಂತ ಬರ್ಕೊಳ್ತೀನಿ. ಓಕೆ, ರೈಟ್. ಆಲ್ಫಾ 1 ಅಂದ್ರೆ ಏನು? ವೇರ್ ಆಲ್ಫಾ 1 ಮೀನ್ಸ್ ಫಸ್ಟ್ ವೆಕ್ಟರ್ ಯಾವುದು 1 1 0. ಆಲ್ಫಾ 2 ಅಂದ್ರೆ ಯಾವುದು? ಎರಡನೇ ವೆಕ್ಟರ್ ಯಾವುದು? 1 1 0 ಫಸ್ಟ್ ವೆಕ್ಟರ್ ಆಯ್ತಾ. ಎರಡನೇ ವೆಕ್ಟರ್ ಯಾವುದು? 1 -1 1 ಅಂತ ಬರ್ಕೊಳ್ತೀನಿ. ಆಲ್ಫಾ 3 ಯಾವುದು? ಮೂರನೇದು ಯಾವುದು? ಆಲ್ಫಾ 3. ಥರ್ಡ್ ವೆಕ್ಟರ್ ವಾಟ್ ಇಸ್ ದಟ್? 0 1 -1. Okay, right. Let me write clearly. Now I will follow the same procedure. Now T of E1 ಅಂದ್ರೆ ಏನು? T of 1, 0 ಏನ್ ಬರುತ್ತೆ? ಏನಿದೆ? x plus y 1, x minus y 1, ಆಮೇಲೆ 2x plus y, ಸೊ 2ನೇ ಬರುತ್ತೆ ಸೇಮ್. T of E2 ಏನ್ ಬರುತ್ತೆ? T of 0, 1, T of 0, 1. Okay, right. Same. X plus y, that is 1. X minus y, -1. 2x plus y, 1. Right. Next, I have to write the vector 1 1 2. I have to express the vector 1 1 2 as a linear combination of what? Alpha 1, alpha 2, alpha 3 ಅಂತ ಬರ್ಕೊಳ್ಬೇಕು. Linear combination of alpha 1, alpha 2, alpha 3 ಅಂದ್ರೆ ಏನು ಹೇಳಿ? I have to multiply each vector by a scalar and adding. So C1 alpha 1, C2 alpha 2, C3 alpha 3 ಅಂತ ಬರ್ಕೊಳ್ತೀನಿ. ಓಕೆ, ರೈಟ್. C1 ಹಾಗೆ ಇಟ್ಕೊಳ್ತೀನಿ,
I will write here 1 1 2 equal to, that is 1 1 1 1 2 is equal to C1 alpha 1 ನಿಮ್ಗೆ ಗೊತ್ತಿದೆ 1 here 1 1 C2 into alpha 2. What is alpha 2? 1 minus 1 1 plus C3 into what? 0 1 minus 1. Let me see. 1 1 0 1 minus 1 1 0 1 minus 1. Okay, right. Let me simplify the right hand side. ಹೇಗೆ ನಿಮ್ಗೆ ಗೊತ್ತಿದೆ, ಪ್ರತಿಯೊಂದು ಎಲಿಮೆಂಟ್ ಅನ್ನು C1 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು ಫಸ್ಟ್ ಬ್ರಾಕೆಟ್ ಎಲಿಮೆಂಟ್ಸ್ಗೆ, ಅದೇ ರೀತಿಯಾಗಿ ಸೆಕೆಂಡ್ ಬ್ರಾಕೆಟ್ ಎಲಿಮೆಂಟ್ಸ್ಗೆ C2 ದಿಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಲಾಸ್ಟ್ ಬ್ರಾಕೆಟ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ C3 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು, ಆಮೇಲೆ ಆಡ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿದೆ C1 ಪ್ಲಸ್ C2 ಪ್ಲಸ್ C3 ಇಂಟು 0 ಬಿಟ್ಬಿಡಿ, ಅದನ್ನು ಏನಾಗುತ್ತೆ ಇವಾಗ C1 ಪ್ಲಸ್ C2 ಮಾತ್ರ ಆಗುತ್ತೆ. ಇವಾಗ ಎರಡನೇದು C1 ಇಂಟು 1 ದಟ್ ಇಸ್ C1, C2 into minus 1, so C1 minus C2 ಆಗುತ್ತೆ, C1 minus C2 ಆಗುತ್ತೆ. ಮೂರನೇದು ಏನಾಗುತ್ತೆ C1 into 0 ಬಿಟ್ಬಿಡಿ, C2 into what 1, so C2 minus C3. ಓಕೆ, ರೈಟ್. ನಾವು ಇಕ್ವೇಟ್ ಮಾಡಿದಾಗ ಏನಾಗುತ್ತೆ ಹೇಳಿ, ಇಕ್ವೇಟ್ ಮಾಡಿದಾಗ C1 plus C2 is 1, C1 plus C2 is 1, C1 minus C2 is also 1, and C2 minus C3 is 2. ಇದನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾಗ ಏನು ಗೊತ್ತಾಗುತ್ತೆ, C1 ಬೆಲೆ ಗೊತ್ತಾಗುತ್ತೆ, C2 ಬೆಲೆ ಗೊತ್ತಾಗುತ್ತೆ, C3 ಬೆಲೆ ಗೊತ್ತಾಗುತ್ತೆ. ಓಕೆ, ಇವೆರಡು ಸಾಲ್ವ್ ಮಾಡ್ತೇನೆ. ಇವೆರಡು ಸಾಲ್ವ್ ಮಾಡಿದಾಗ ಏನಾಗುತ್ತೆ ಅಲ್ಲಿ, ನಾವು ರೈಟ್ ಹಿಯರ್ C1 plus C2 is 1, fine. C1 minus C2 is also 1, ಸಂತೋಷ. Minus plus minus 2C2 is equal to 0, therefore C2 equal to 0. C2 ವ್ಯಾಲ್ಯೂ ಗೊತ್ತಾಯ್ತು. ಇವಾಗ C2 ವ್ಯಾಲ್ಯೂ ಗೊತ್ತಾದಾಗ, C2 ವ್ಯಾಲ್ಯೂ ಗೊತ್ತಾಗಿದೆ, C3 ಏನು ಬರುತ್ತಲ್ಲೇ, C2 ವ್ಯಾಲ್ಯೂ ಗೊತ್ತಾಗಿದೆ, C2 ವ್ಯಾಲ್ಯೂ 0, ಸೊ C3 ವ್ಯಾಲ್ಯೂ ಈಸ್ ವಾಟ್ -2. ಹಾಗಾದ್ರೆ C1 ವ್ಯಾಲ್ಯೂ ಎಷ್ಟು, C2 ವ್ಯಾಲ್ಯೂ 0 ಆದಾಗ C1 value is 1. Am I right? So we got the value of what? C1 as 1, C2 as 0, and C3 as -2. C1 ಬೆಲೆ 1, C2 ಬೆಲೆ 0, C3 ಬೆಲೆ 2. ಇವಾಗ ಇನ್ನೊಂದಿದೆ, ಯಾವುದು, ಎರಡನೇ ವೆಕ್ಟರ್ ಯಾವುದು, now I have to express 1 minus 1 1 as a linear combination of same ಯಾವ್ದು ವೆಕ್ಟರ್ಸು, alpha 1 alpha 2 alpha 3. ಸರಿ ತಾನೆ? ಇವಾಗ ನಾನು ಏನ್ ಮಾಡ್ತೀನಿ, I will change this one. 1 minus 1 1 is equal to linear combination of alpha 1 alpha 2 alpha 3. As I said, ವೆಕ್ಟರ್ ಸೆಟ್ ಒಂದೇ ಇರುತ್ತೆ, ನಾವು ಎಷ್ಟು ಬೇಕಾದಷ್ಟು ಲೀನಿಯರ್ ಕಾಂಬಿನೇಷನ್ ಬರಿಬಹುದು, ಆದ್ರೆ ಸ್ಕೇಲಾರ್ ಚೇಂಜ್ ಮಾಡ್ಬೇಕು. ಇವಾಗ ಏನ್ ಮಾಡ್ತೀನಿ, C1 ಪ್ಲೇಸ್ ಅಲ್ಲಿ D1 ತಗೊಳ್ತೀನಿ, C2 ಪ್ಲೇಸ್ ಅಲ್ಲಿ D2 ತಗೊಳ್ತೀನಿ, C3 ಪ್ಲೇಸ್ ಅಲ್ಲಿ D3 ಅಂತ ತಗೊಳ್ತೀನಿ. ಓಕೆ, ರೈಟ್. ಇವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, 1 minus 1 1. ಓಕೆ, C1 ಪ್ಲೇಸ್ ಅಲ್ಲಿ ಆಸ್ ಐ ಸೆಡ್, C1 ಪ್ಲೇಸ್ ಅಲ್ಲಿ ಏನು ತಗೊಂಡಿದ್ದೀನಿ, D1 ತಗೊಂಡಿದ್ದೀನಿ, C2 ಪ್ಲೇಸ್ ಅಲ್ಲಿ D2 ತಗೊಳ್ತಾ ಇದ್ದೀನಿ, C3 ಪ್ಲೇಸ್ ಅಲ್ಲಿ D3 ತಗೊಳ್ತಾ ಇದ್ದೀನಿ. ಈಗ ಏನಾಗುತ್ತೆ ಅಲ್ಲಿ, ಸೇಮ್ ವೆಕ್ಟರ್ಸ್ ರಿಮೈನ್ ಸೇಮ್, ಓನ್ಲಿ ಸ್ಕೇಲಾರ್ಸ್ ಮಾತ್ರ ಚೇಂಜ್ ಆಗಿದೆ. ಹಾಗಾದ್ರೆ ಏನಾಗುತ್ತೆ, ಇದು D1 ಪ್ಲಸ್
D2 ಆಗುತ್ತೆ, ಇದು D1 ಮೈನಸ್ D2 ಆಗುತ್ತೆ, ಇದು D2 ಮೈನಸ್ D3 ಆಗುತ್ತೆ. ಇಕ್ವೇಟ್ ಮಾಡಿದಾಗ ಏನಾಗುತ್ತೆ? ಇಕ್ವೇಟ್ ಮಾಡಿದಾಗ ಏನಾಗುತ್ತೆ? D1 ಪ್ಲಸ್ D2 1, D1 ಮೈನಸ್ D2 ಮೈನಸ್ 1 ಫೈನ್. ಆಮೇಲೆ D2 ಮೈನಸ್ D3 ಈಸ್ ಆಲ್ಸೋ 1. ಇವಾಗ ಟು ಗೆಟ್ ದ ವ್ಯಾಲ್ಯೂ ಆಫ್ D1 D2 D3 ಅಂದ್ರೆ D1 D2 D3 ಬೆಲೆ ಬೇಕಾದ್ರೆ ನಾವು ಇದನ್ನು ಸಾಲ್ವ್ ಮಾಡಬೇಕು. ಸೈಮಲ್ಟೇನಿಯಸ್ ಇಕ್ವೇಷನ್ಸ್ ಹೇಗೆ ಸಾಲ್ವ್ ಮಾಡಬೇಕನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾವು D1 plus D2 solving the equations. D1 plus D2 1 ಇದೆ, D1 minus D2 minus 1 ಇದೆ. ತುಂಬ ಸಂತೋಷ. ಇಲ್ಲಿ ಮೈನಸ್ ಬರ್ಕೊಳ್ತೀನಿ, ಇಲ್ಲಿ ಪ್ಲಸ್ ಬರ್ಕೊಳ್ತೀನಿ, ಇಲ್ಲಿ ಪ್ಲಸ್ ಬರ್ಕೊಳ್ತೀನಿ. ಏನಾಗುತ್ತೆ ಇವಾಗ? ಇವೆರಡು ಹೊರಟೋಗ್ಬಿಡುತ್ತೆ. ಏನು ಬರುತ್ತೆ ಅಲ್ಲಿ? 2D2 is equal to what? 2. ಹಾಗಾದ್ರೆ D2 ಬೆಲೆ ಎಷ್ಟು? 1. 2D2 equal to ಆದರೆ D2 equal to 1. D2 equal to 1 ಆದ್ರೆ D1 ಎಷ್ಟಾಗತ್ತೆ? D2 equal to 1. 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ ಆ ಕಡೆ ತಗೊಂಡು ಹೋಗ್ತೇವೆ. ಸೊ D1 ವ್ಯಾಲ್ಯೂ ಈಸ್ 0 and D2 ವ್ಯಾಲ್ಯೂ ಈಸ್ ನಮ್ಗಾಗಲೇ ಬರ್ದಿದ್ದಿಲ್ಲ, ಈಗ D3 ಬೇಕು. ಸೊ D3 ವ್ಯಾಲ್ಯೂ. ಸೊ D2 ವ್ಯಾಲ್ಯೂ ಈಸ್ 1, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 1 ಮೈನಸ್ D3 is equal to 1. ಸೊ D3 minus D3 is equal to 0. Correct or not? So D3 equal to 0. Okay? So D3 equal to 0. So ಏನು ಗೊತ್ತಾಯ್ತು ನಮಗೆ? I'll rewrite here. So D1 value is 0. And D3 value is also what? D3 value is also 0. Okay? Right. Now, ಕೊನೆಯದಾಗಿ what I have to write? I have to write the matrix of a linear transformation. Matrix of a linear transformation ಹೇಗೆ ಬರೀತೀರಾ? V2 means 2 columns, V3 3 rows. So ನನಗೆ easy way, C1 C2 C3 in the first column, D1 D2 D3 value in the second column. This completes the solution. So ಇನ್ನೊಂದು ರೀತಿ ಎಕ್ಸಾಂಪಲ್, ಕೊನೆ ಟೈಪ್ ಎಕ್ಸಾಂಪಲ್. ಸೇಮ್ ಎಕ್ಸಾಂಪಲ್ ಏನು ಬದಲಾವಣೆ ಮಾಡಲ್ಲ, ಅದೇ ಎಕ್ಸಾಂಪಲ್ ತಗೊಳ್ತೀನಿ, ಕಂಡೀಷನ್ ಬೇರೆ ಹಾಕ್ತೀನಿ. T is a linear transformation from V2R to V3R defined by T of xy equal to x plus y, x minus y, 2x plus y. Okay? ಮೊದಲನೇ ಟೈಪ್ ಎಕ್ಸಾಂಪಲ್ ಅಲ್ಲಿ ಏನ್ ಮಾಡಿದ್ದೆ? ಎರಡು ಸ್ಟ್ಯಾಂಡರ್ಡ್ ಬೇಸಿಸ್ ತಗೊಂಡಿದ್ದೆ, ಸರಿ ತಾನೆ? ಎರಡನೇ ಟೈಪ್ ಎಕ್ಸಾಂಪಲ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಬೇಸ್ ಇಟ್ಕೊಂಡಿದ್ದೆ, ಇನ್ನೊಂದು ಬೇರೆ ಬೇಸ್ ಇಟ್ಕೊಂಡಿದ್ದೆ. ಮೂರನೇ ಟೈಪ್ ಎಕ್ಸಾಂಪಲ್ ಅಲ್ಲಿ ಎರಡು ಬೇರೆ ಬೇಸ್ ತಗೊಳ್ತೀನಿ ವಿತ್ ರೆಸ್ಪೆಕ್ಟ್ ಟು ಬೇಸಿಸ್. ಡೊಮೇನ್ ಅಲ್ಲಿ ಎರಡಿದೆ, ಎರಡೇ ತಗೊಳ್ತೀನಿ. 1 ಅಂತ ತಗೊಳ್ತೀನಿ, ಇನ್ನೊಂದು 1 ಮೈನಸ್ 1 ತಗೊಳ್ತೀನಿ. ಓಕೆ, ರೈಟ್. ಯಾವ್ದು ಬೇಕಾದ್ ತಗೊಳ್ಳಿ, ನೀವೇ ಎಕ್ಸಾಂಪಲ್ ಫಾರ್ಮ್ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಬುಕ್ಕಲ್ಲಿ ಇರ್ದಕ್ಕಂತ ಎಕ್ಸಾಂಪಲ್ ತಗೊಳ್ಬೇಕಂತಿಲ್ಲ, ನಾಟ್ ನೆಸೆಸರಿ. ವಿ ಕ್ಯಾನ್ ಫಾರ್ಮ್ ಅವರ್ ಓನ್ ಎಕ್ಸಾಂಪಲ್. ಓಕೆ, ರೈಟ್. ಇವಾಗ ನನಗೆ ಅರ್ಥ ಆಗ್ತಾ ಇದೆಯಲ್ಲ? ಮೊದಲೇ ಟೈಪ್ ಎಕ್ಸಾಂಪಲ್ ಅಲ್ಲಿ ಎರಡು ಯೂನಿಟ್ ವೆಕ್ಟರ್, ಎರಡು ಸ್ಟ್ಯಾಂಡರ್ಡ್ ಬೇಸಿಸ್ ಆಗಿದೆ. ಎರಡು ಸ್ಟ್ಯಾಂಡರ್ಡ್ ಬೇಸಿಸ್ ಅಂದ್ರೆ ಯೂನಿಟ್ ವೆಕ್ಟರ್ಸ್ ತಗೊಂಡಿದೆ, ಫೈನ್. ಎರಡನೇ ಟೈಪ್ ಎಕ್ಸಾಂಪಲ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಬೇಸಿಸ್ ತಗೊಂಡಿದ್ದೆ, ಅಂದ್ರೆ ಯೂನಿಟ್ ವೆಕ್ಟರ್ ತಗೊಂಡಿದ್ದೆ, ಇನ್ನೊಂದ್ರಲ್ಲಿ ಬೇರೆ ಬೇಸಿಸ್ ತಗೊಂಡಿದ್ದೆ. ಮೂರನೇ ಟೈಪ್ ಅಲ್ಲಿ ಎಕ್ಸಾಂಪಲ್ ಅಲ್ಲಿ ಎರಡು ಬೇರೆ ಬೇಸಿಸ್ ತಗೊಳ್ತೀನಿ. ಓಕೆ, ರೈಟ್. ಸೊಲ್ಯೂಷನ್. Here
ಫಸ್ಟ್ ಬೇಸ್, ನಾನು ಬೇಸನ್ನು B1 ಅಂತ ಡಿನೋಟ್ ಮಾಡ್ಕೊಳ್ತೀನಿ. ಹಿಯರ್ B1 1 1 1 -1. ಎರಡನೇದು ಹೇಗಿದೆ, 1 1 0 1 -1 1. ಥರ್ಡ್ ಎಲಿಮೆಂಟ್, ಥರ್ಡ್ ವೆಕ್ಟರ್ ಹೇಗಿದೆ, 0 1 -1. ನಾನು ಏನಂತ ಡಿನೋಟ್ ಮಾಡಿದ್ದೆ, ಇದನ್ನು α1 ಅಂತ ಡಿನೋಟ್ ಮಾಡಿದ್ದೆ, ಇದನ್ನು α2 ಅಂತ ಡಿನೋಟ್ ಮಾಡಿದ್ದೆ, ಇದನ್ನು α3 ಅಂತ ಡಿನೋಟ್ ಮಾಡ್ಕೊಳ್ತೀನಿ. ಓಕೆ, now I'll take first one with respect to B1. ಫಸ್ಟ್ ಬೇಸ್ ತಗೊಂಡಾಗ with respect to the first basis, that is B1, T of 1 1, T of 1 1, T of 1 1, first vector 1 1 ಇದೆ, that is 1 1 here I have written same. ಇವಾಗ ಕಂಡೀಷನ್ ಏನಿದೆ, x ಪ್ಲಸ್ y ಎರಡು ಆಡ್ ಮಾಡಬೇಕು. x ಅಂದ್ರೆ 1, y ಅಂದ್ರೆ 1, ಸೊ ಎರಡು ಆಡ್ ಮಾಡಿದಾಗ 2 ಬರುತ್ತೆ. 1 x minus y 1 minus 1. ನೆಕ್ಸ್ಟ್ 2x ಪ್ಲಸ್ y ಅಂದ್ರೆ ಫಸ್ಟ್ ಎಲಿಮೆಂಟ್ ಇಂದ 2 ಇಂದ ಮಲ್ಟಿಪ್ಲೈ ಮಾಡಬೇಕು, y ಆಡ್ ಮಾಡಿ, ಸೊ 2 ಪ್ಲಸ್ 1 ದಟ್ ಈಸ್ 3. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು, t of 1 minus 1, 1 minus 1, x plus y 1 minus 1 0, x minus y minus minus plus ಆಗುತ್ತೆ, that's why 2, and 2x plus y ಅಂದ್ರೆ 2 into 1 minus 1, so what you'll get, 2 minus 1, so 1. ಇವಾಗ ಏನು ಮಾಡ್ಕೊಳ್ಬೇಕು, I have to express the vector 2 0 3 as a linear combination of what, B2. B2 ಅಂದ್ರೆ ಯಾವುದು, α1 α2 α3. Now next point, expressing the vector 2 0 3 as a linear combination of what, B2. B2 ಅಂದ್ರೆ ಸೆಕೆಂಡ್ ಬೇಸ್. ಮೀನಿಂಗ್ ಯಾವುದು, ಇದ್ರ ಮೀನಿಂಗ್ ಏನ್ ಬರುತ್ತೆ, ಲೀನಿಯರ್ ಕಾಂಬಿನೇಷನ್ ಆಫ್ B2 ಅಂದ್ರೆ ಏನು, ಲೀನಿಯರ್ ಕಾಂಬಿನೇಷನ್ ಆಫ್ ವಾಟ್, α1 α2 α3. ಇದ್ರ ಮೀನಿಂಗ್ ಏನು, ಪ್ರತಿಯೊಂದು ವೆಕ್ಟರ್ ಅನ್ನ ಸ್ಕೇಲಾರ್ ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಬೇಕು. ವಾಟ್ ಈಸ್ ದಟ್, C1 ಇಂಟು α1, C2 ಇಂಟು α2, C3 ಇಂಟು α3. ಓಕೆ, C3 ಇಂಟು α3. C1 ಹಾಗೆ ಇರುತ್ತೆ, α1 ಫಸ್ಟ್ ವೆಕ್ಟರ್ ಏನು, 1 1 0, C2 ಇಂಟು α2 ಸೆಕೆಂಡ್ ವೆಕ್ಟರ್ 1 minus 1 1, C3 ಇಂಟು ಪ್ಲಸ್ C3 ಇಂಟು ಥರ್ಡ್ ವೆಕ್ಟರ್ 0 1 minus 1. ಓಕೆ, ರೈಟ್, and this is equal to 203. am I right? ಸರಿ, ಇವಾಗ ನಿಮ್ಗೆ ಗೊತ್ತಿದೆ ಹೇಗೆ ಆ್ಯಡ್ ಮಾಡಬೇಕನ್ನೋದು. ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನ C1 ದಿಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಅನ್ನ C2 ದಿಂದ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಅನ್ನ C3 ದಿಂದ ಮಲ್ಟಿಪ್ಲೈ ಮಾಡಿ ಗ್ರೂಪ್ ಮಾಡ್ಕೊಳ್ಬೇಕು. ಸೊ ಗ್ರೂಪ್ ಮಾಡ್ಕೊಂಡಾಗ ಏನಾಗುತ್ತೆ, C1 ಪ್ಲಸ್ C2 ಅಂತ ಬರುತ್ತೆ ಅಲ್ವಾ, C1 ಪ್ಲಸ್ C2. ನೆಕ್ಸ್ಟ್ C1 ಮೈನಸ್ C2 ಬರುತ್ತೆ, ಮತ್ತೇನ್ ಬರುತ್ತೆ, C2 ಮೈನಸ್ C3 ಅಂತ ಬರುತ್ತೆ, C2 ಮೈನಸ್ C3 ಬರುತ್ತೆ. ಇವಾಗ ಏನ್ ಮಾಡಬೇಕು, ನೀವೇ ಹೇಳ್ತೀರಾ, ಇಕ್ವೇಟ್ ಮಾಡಬೇಕು. ಇಕ್ವೇಟ್ ಹೇಗೆ ಮಾಡ್ತೀರಾ, C1 ಪ್ಲಸ್ C2 ಈಕ್ವಲ್ ಟು 2 ಅಂತ ಬರೀತೀರಾ, ಸರಿನಾ. ನೆಕ್ಸ್ಟ್ C1 ಮೈನಸ್ C2 ಹೇಗೆ ಬರೀತೀರಾ, ಈಸ್ ಈಕ್ವಲ್ ಟು 0 ಅಂತ ಬರೀತೀರಾ ಇಕ್ವೇಟ್ ಮಾಡಿದಾಗ. ಮೂರನೇದು ಯಾವುದು, C2 ಮತ್ತೆ C3, C2 ಮೈನಸ್ C3 ಈಕ್ವಲ್ ಟು 3 ಅಂತ ಬರ್ಕೊಳ್ತೀವಿ. ಈಗೇನ್ ಮಾಡಬೇಕು, ಟು ಗೆಟ್ ದ ವ್ಯಾಲ್ಯೂ ಆಫ್ C1 C2 C3 ಅಂದ್ರೆ C1 ಮತ್ತೆ C2 C1 C2 C3 ಬೆಲೆ ಫೈಂಡ್ ಔಟ್ ಮಾಡಬೇಕಾದ್ರೆ ಸಾಲ್ವ್ ಮಾಡಬೇಕು. ನಿಮ್ಗೆ ಗೊತ್ತಿದೆ ಯಾವ ರೀತಿ ಸಾಲ್ವ್ ಮಾಡ್ಬೇಕನ್ನೋದು.
C1 plus C2 is equal to 2. C1 minus C2 equal to 0. Minus plus minus. ಏನು ಬರುತ್ತೆ ಇವಾಗ? ಇವೆರಡು ಹೊರಟೋಗ್ಬಿಡುತ್ತೆ. 2C2 is equal to what? 2. Therefore, C2 equal to what? 1. C2 ವ್ಯಾಲ್ಯೂ 1 ಆದಾಗ C1 ವ್ಯಾಲ್ಯೂ ಏನಾಗುತ್ತೆ? C2 ವ್ಯಾಲ್ಯೂ 1 ಆದಾಗ C1 ವ್ಯಾಲ್ಯೂ ಏನಾಗುತ್ತೆ? C1 ವ್ಯಾಲ್ಯೂ is 1 because 2 minus 1 is 1. ನೆಕ್ಸ್ಟ್ C2 ಬೆಲೆ ಗೊತ್ತಾಗಿದೆ. C2 ಬೆಲೆ ಗೊತ್ತಾದಾಗ ಏನಾಗುತ್ತೆ ಇಲ್ಲಿ 1, ಸರಿನಾ? ಇದನ್ನ C3 ಹಾಗೆ ಇಟ್ಕೊಳ್ತೀರಾ 3. ಸೊ minus C3 is equal to 3 minus 1, that means minus C3 is equal to 2, therefore C3 is equal to what? Minus 2. So C3 value is what? Minus 2. Okay? Now, ಇದೇ ರೀತಿಯಲ್ಲಿ ಏನ್ ಮಾಡ್ತೀರಾ? ಎರಡನೇ ವೆಕ್ಟರ್ ತಗೊಳ್ಬೇಕು. ಎರಡನೇ ವೆಕ್ಟರ್ ಹೇಗೆ? ಎರಡನೇ ವೆಕ್ಟರು 0, 2, 1 as a linear combination of B2. Linear combination of B2 ಅಂದ್ರೆ linear combination of alpha 1, alpha 2, alpha 3. ಇಲ್ಲಿ ಏನ್ ಮಾಡಬೇಕು? ಲೀನಿಯರ್ ಕಾಂಬಿನೇಷನ್ ಬರೆದಾಗ ಸ್ಕೇಲಾರ್, ನಾನು ನಿಮ್ಗೆ ಹೇಳಿದ್ದೆ ಏನಂತ, ಸ್ಕೇಲಾರ್ಸ್ ಮಾತ್ರ ಚೇಂಜ್ ಮಾಡಬೇಕು. ಸ್ಕೇಲಾರ್ಸ್ ಮಾತ್ರ ಚೇಂಜ್ ಮಾಡಬೇಕು. D1 alpha 1, D2 alpha 2, D3 alpha 3. ಸೊ ವೆಕ್ಟರ್ಸ್ ಹಾಗೆ ಇರುತ್ತೆ. ವೆಕ್ಟರ್ಸ್ ಅಲ್ಲಿ ಏನು ಬದಲಾವಣೆ ಇಲ್ಲ. ಸೊ ಇಲ್ಲಿ D1 ಬರುತ್ತೆ, C2 ಪ್ಲೇಸ್ ಅಲ್ಲಿ D2 ಬರುತ್ತೆ, ಆಮೇಲೆ C3 ಪ್ಲೇಸ್ ಅಲ್ಲಿ D3 ಬರುತ್ತೆ. am I right? ಇವಾಗ ಒನ್ಸ್ ಅಗೇನ್ ಇಕ್ವೇಟ್ ಮಾಡಿದಾಗ ಏನಾಗುತ್ತೆ? C1 ಪ್ಲೇಸ್ ಅಲ್ಲಿ D1 ಬರುತ್ತೆ, C2 ಪ್ಲೇಸ್ ಅಲ್ಲಿ D2 ಬರುತ್ತೆ. ಸೊ D1 ಪ್ಲಸ್ D2 ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಮೆಂಬರ್. ಇಕ್ವೇಟ್ ಮಾಡಿದಾಗ ಚೇಂಜ್ ಆಗುತ್ತೆ. ಏನ್ ಹೇಳಿ ಇಲ್ಲಿ ಏನ್ ಬರುತ್ತೆ ಅಲ್ಲೇ? ಸೊ D1 ಪ್ಲಸ್, ನಾವು ಐ ರೈಟ್ ಒನ್ಸ್ ಅಗೇನ್. ನಿಮ್ಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಸೊ D1 ಪ್ಲಸ್ D2 ಈಸ್ ಈಕ್ವಲ್ ಟು 0. ಮೊದಲ ಇಕ್ವೇಶನು. ಎರಡನೇದು D1 ಮೈನಸ್ D2 ಈಸ್ 2. ಆಮೇಲೆ D2 ಮೈನಸ್ D3 ಈಸ್ 1. D1 plus D2 0, D1 minus D2 is 2 and D2 minus D3 is 1. Solving. Same procedure follow ಮಾಡಬೇಕು. D1 plus D2 is, and D1 minus D2 is 2. ಸಾಲ್ವ್ ಮಾಡಿದಾಗ ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಹೊರಟೋಗ್ಬಿಡ್ತದೆ. 2D2 equal to minus 2. Therefore, D2 equal to what? Minus 1. D2 ವ್ಯಾಲ್ಯೂ ಮೈನಸ್ 1 ಆದಾಗ D1 ವ್ಯಾಲ್ಯೂ ಎಷ್ಟಾಗುತ್ತೆ? 1. ನೆಕ್ಸ್ಟ್ D3 ವ್ಯಾಲ್ಯೂ. ಸೊ D3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. D2 ವ್ಯಾಲ್ಯೂ ಮೈನಸ್ 1 ಇದೆ, ಮೈನಸ್ 1 ಆ ಕಡೆ ತಗೊಂಡೋದ್ರೆ ಪ್ಲಸ್ 1 ಆಗುತ್ತೆ, ಪ್ಲಸ್ 1 ಅಂದ್ರೆ ಪ್ಲಸ್ 2 ಆಯಿತು. ಸೊ ಮೈನಸ್ 2. ಸೊ D3 ಈಸ್ ಮೈನಸ್ 2. ಕೊನೆಯದಾಗಿ ಅಂತಿಮವಾಗಿ ಐ ಹ್ಯಾವ್ ಟು ರೈಟ್ ಎ ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಮ್ಯಾಟ್ರಿಕ್ಸ್ ಆಫ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಐ ಡಿನೋಟ್ ಇಟ್ ಬೈ MT. ನಿಮ್ಗೆ ಗೊತ್ತಿದೆ. C1, C2, C3 value in the first column, C1, C2, C3 in the first column, D1, D2, D3 in the second column. C1, C2, C3 in the first column, D1, D2, D3 values in the second column. So this completes the solution of the example. Thank you.